ನಿಮ್ಮ ಓಟು ಹೇಗೆ ತಗೋಬೇಕು ನಮಗೆ ಗೊತ್ತು ರೀ. ಒಂದು ಕ್ವಾರ್ಟರ್ ಬಾಟ್ಲು, ಒಂದು ಪ್ಯಾಕೆಟ್ ಬಿರಿಯಾನಿ 500 ರೂಪಾಯಿ ಬಿಸಾಕಿದ್ರೆ ನೀವು ಓಟ್ ಹಾಕ್ತೀರಿ. ಕೋರ್ಟ್ಗಳನ್ನ ಬದಲಾಯಿಸ್ತಾರೆ, ನ್ಯಾಯಾಧೀಶರನ್ನ ಬದಲಾಯಿಸ್ತಾರೆ, ಸರ್ಕಾರಿ ಅಧಿಕಾರಿಗಳನ್ನ ಕೊಂಡ್ಕೋತಾ ಇದ್ದಾರೆ, ಬೇಕಾದವ್ರನ್ನ ಕೂಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವೇನು ಅರಿವು ಮೂಡಿಸ್ತಾ ಇದ್ದೀವಿ? ಈ 100 ವರ್ಷಗಳ ಇವರ ಹುನ್ನಾರವನ್ನು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಕಾನೂನು ಮಾಡೋ ಜಾಗದಲ್ಲಿ ನಾವು ಕೂತ್ಕೊಳ್ಳದೆ ಹೋದ್ರೆ ನಮ್ಮ ಸ್ಥಿತಿ ಬದಲಾಗಲ್ಲ. ತುಂಬಿದ್ದಂಥ ಸಭೆ ಸಣ್ಣಕ್ಕಾಗ್ತಾ ಇದೆ. ಪೂರ್ತಿ ಖಾಲಿ ಆಗೋರು ಮಾತಾಡ್ಬಿಡ್ತೀನಿ. ವೇದಿಕೆ ಮೇಲೆ ಇರುವಂಥ ಎಲ್ಲ ಹಿರಿಯರಿಗೆ, ಅಂಬೇಡ್ಕರ್ ಹಬ್ಬಕ್ಕೆ ಆಗಮಿಸಿರುವ ತಮಗೆ ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ನನಗೆ ಚಿಕ್ಕ ವಯಸ್ಸಿಂದ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತೇನು ಆಸೆ ಇರಲಿಲ್ಲ. ಆ್ಯಕ್ಟ್ರ್ ಆಗಬೇಕು. ನಮ್ಮೂರು ಆನೇಕಲ್ ಹತ್ರ ಒಂದು ಮುತ್ಯಾಲ್ಮಡು ಅಂತ ಇತ್ತು. ಅಲ್ಲಿ ರಾಜ್ಕುಮಾರು, ಲೀಲಾವತಿ, ನರಸಿಂಹರಾಜು, ಬಾಲಕೃಷ್ಣ ಎಲ್ಲ ಶೂಟಿಂಗ್ ಬರೋರು. ಏನಪ್ಪ ಇವರು ಇಷ್ಟೊಂದು ಕೆಂಪಿಗಿದಾರಲ್ಲ, ಏನು ದೇವಲೋಕದಿಂದ ಇಳಿದವರ, ನಾನು ಈ ಥರ ಆಗಬೇಕಲ್ಲ, ಸಿನಿಮಾ ನಟ ಆಗಬೇಕಲ್ಲ ಅಂತ. ಅಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದರು. ಆವಾಗ ಸಿನಿಮಾಗೆ ಸೇರೋರೆಲ್ಲ ಪೋಲಿಗಳು ಅಂತ ಸಿನಿಮಾಗೆ ಸೇರ್ತೀನಿ ಅಂದರೆ ನಡು ಮುರಿಯೋರು. ಅದಕ್ಕೆ BSc ಆಗೋ ತನಕ BSc ಪಾಸ್ ಮಾಡಲಿಲ್ಲ, ಫೈಲ್ ಆಗಿಬಿಟ್ಟೆ. ಡಿಪ್ಲೊಮಾ ಇನ್ ಫಿಲ್ಮ್ ಆ್ಯಕ್ಟಿಂಗ್ ಮಾಡೋಕ್ಕೆ ಮದ್ರಾಸಿಗೆ ಹೋದೆ 2 ವರ್ಷ. ನಾನು, ರಜನಿಕಾಂತು ಎಲ್ಲ ಕ್ಲಾಸ್ಮೇಟ್ಸು, ರೂಮ್ಮೇಟ್ಸು 2 ವರ್ಷ ಒಟ್ಟಿಗೆ ನಾವು ಉಪವಾಸ ಎಲ್ಲ ಅನುಭವಿಸಿ ಆಮೇಲೆ ಸಿನಿಮಾಗೆ ಬಂದಿತ್ತು. ಸಿನಿಮಾ ನಟ ಆಗಬೇಕು ಅಂತ ಬಂದೆ. ಸಿನಿಮಾ ನಟ ಆದಮೇಲೇನು ಬಂಗ್ಲೆ ತಗೋಬೇಕು, ಇಂಪಾರ್ಟೆಂಟ್ ಕಾರ್ ತಗೋಬೇಕು, ಮಜಾ ಮಾಡಬೇಕು, ಪಾರ್ಟಿಗೆ ಹೋಗ್ಬೇಕು, ಇಷ್ಟೇ ಇರುತ್ತೆ ಕನಸು. ಆದರೆ ನನಗೊಂದು ಪಾತ್ರ ಸಿಕ್ತು, ಬಸವಣ್ಣನ ಪಾತ್ರ. ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ಹಾರ್ಸ್ ರೈಡಿಂಗ್ ಕಲ್ತಿದ್ದೆ, ಡ್ಯಾನ್ಸ್ ಕಲ್ತಿದ್ದೆ, ಫೈಟಿಂಗ್ ಕಲ್ತಿದ್ದೆ, ಎಲ್ಲ ಕಲ್ತಿದ್ದೆ. ಆದರೆ ಬಸವಣ್ಣನ ಪಾತ್ರ ಮಾಡೋದು ಹೇಗೆ? ಬಸವಣ್ಣನ ಪಾತ್ರವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ವೀರಭದ್ರಪ್ಪನಂಥ ಸಾಹಿತಿಗಳು ಸ್ವಲ್ಪ ಈ ವಚನಗಳನ್ನ ಓದಿ ಅಂತ ಒಂದಷ್ಟು ಪುಸ್ತಕಗಳನ್ನ ಕೊಟ್ಟರು. ಆ ವಚನಗಳನ್ನ ಓದ್ತಾ 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 ನನಗೆ ಒಬ್ಬ ಮನುಷ್ಯನಾಗಿ ಹುಟ್ಟಿ ಇಷ್ಟೊಂದು ವಿಭಿನ್ನವಾಗಿ ಆಲೋಚನೆ ಮಾಡಕ್ಕೆ ಸಾಧ್ಯನಾ? ತಾನು ಬ್ರಾಹ್ಮಣನಾಗಿ ಉತ್ತಮ ಜಾತಿಯಲ್ಲಿ ಹುಟ್ಟಿದ್ರು ಕಟ್ಟ ಕಡೆಯ ಮನುಷ್ಯ ಯಾಕಿಷ್ಟು ಕಷ್ಟಪಡ್ತಾ ಇದ್ದಾನೆ ಅಂತ ಹೇಳಿ ತಮ್ಮ ಬ್ರಾಹ್ಮಣ್ಯವನ್ನು ತೊರೆದು ಅವರು ಆವಾಗಲೇ ಕ್ರಾಂತಿಯನ್ನ ಮಾಡಿದಂಥ ಜನ ವಚನಕಾರರು. ಕಟ್ಟ ಕಡೆಯ ಮನುಷ್ಯ, ಹಸಿವೆಂಬ ಹೆಬ್ಬಾವು ಒಡಲ ಪಿಡಿದೊಡೆ ವಿಷವೇರುವುದಯ್ಯ ಆಪಾದ ಮಸ್ತಕ. 1-1.5 ಆಗ್ತಾ ಇದ್ದಂಗೆ ಸಭೆ ತಿನ್ನಾಗ್ತಾ ಹೋಗುತ್ತಲ್ಲ, ಆಮೇಲೆ ತಡ್ಕೊಳಕ್ಕಾಗಲ್ಲ ಹಸುವು. ಹಸಿವೆಂಬ ಹೆಬ್ಬಾವು ಒಡಲ ಪಿಡಿದೊಡೆ ವಿಷವೇರುವುದಯ್ಯ ಆಪಾದ ಮಸ್ತಕ. ಹಸಿವಿಗೆ ಅನ್ನವನಿತ್ತು ವಿಷವಿಳುಹ ಬಲ್ಲವನೇ ಧಾರುಣಿಗೆ ಗಾರುಡಿಗ ರಾಮನಾಥ ಅಂತ ನಮ್ಮ ವಚನಕಾರರು ಹಾಡ್ತಾರೆ. ನಮಗೆ ಸ್ವಾತಂತ್ರ್ಯ ಬಂದು 78 ವರ್ಷ ಆಯಿತು. ಎಷ್ಟೋ ಸರ್ಕಾರಗಳು ಬಂದು ಹೋಯಿತು, ಎಷ್ಟೋ ಪಕ್ಷಗಳು ಬಂದು ಹೋಯಿತು. ಇವತ್ತಿಗೂ 80% ಜನ ಯಾಕೆ ಸೋರ್ತಾ ಇರೋ ಮನೆಯಲ್ಲಿದ್ದಾರೆ, 2 ಹೊತ್ತು ಊಟಕ್ಕೆ ಯಾಕಿಲ್ಲ, ಹರಿದೋಗಿರೋ ಬಟ್ಟೆಯಲ್ಲಿ ಯಾಕೆ ಓಡಾಡ್ತಾ ಇದ್ದಾರೆ? ಇದ್ರ ಬಗ್ಗೆ ಏನು ಚಿಂತನೆ ಮಾಡೋಕ್ಕೆ ನಮ್ಮ ರಾಜಕಾರಣಿಗಳ ಸಮಯ ಇಲ್ಲ. ಅವರು 2,500 ಕೋಟಿ ಖರ್ಚು ಮಾಡಿ ರಾಮ ಮಂದಿರ ಕಟ್ತಾರೆ, ಇನ್ಯಾರೋ ಚರ್ಚ್ ಕಟ್ತಾರೆ, ಇನ್ಯಾರೋ ಮಸೀದಿ ಕಟ್ತಾರೆ. ಬಡವರು ಗುಡಿಸಲು ಯಾರು ಕಟ್ತಾ ಇದ್ದಾರೆ? ಮಗು ಹೊಡೆದೇ ಹೋದ್ರೆ ತಾಯಿ ಕೂಡ ಹಾಲು ಕೊಡಲ್ಲ. ನಾವು ಅಳ್ತಾ ಇಲ್ಲ, ನಾವು ಕೊರಳು ಪಟ್ಟಿ ಹಿಡಿದು ಕೇಳ್ತಾ ಇಲ್ಲ. ಅದಕ್ಕೆ ಅವ್ರು ನಮ್ಮನ್ನು ಶೋಷಣೆ ಮಾಡ್ತಾ ಇದ್ದಾರೆ. ನಿಮ್ಮ ಓಟು ಹೇಗೆ ತಗೋಬೇಕು ನಮಗೆ ಗೊತ್ತು ರೀ. ಒಂದು ಕ್ವಾರ್ಟರ್ ಬಾಟ್ಲು, ಒಂದು ಪ್ಯಾಕೆಟ್ ಬಿರಿಯಾನಿ 500 ರೂಪಾಯಿ ಬಿಸಾಕಿದ್ರೆ ನೀವು ಓಟ್ ಹಾಕ್ತೀರಿ. ಆ ಮಟ್ಟದಲ್ಲಿ ನಮ್ಮ ಜನನೂ ಇದೀವಿ. ಅವರು ಗೆದ್ದು ಬರ್ತಾ ಇದ್ದಾರೆ. 2029 ಚುನಾವಣೆಯಲ್ಲಿ 2/3 ಮೆಜಾರಿಟಿ ಬಂದುಬಿಟ್ರೆ ಈಗ ಆಳ್ತಾ ಇರೋ ಪಕ್ಷಕ್ಕೆ ಅವರು ಸಂವಿಧಾನನ ಬದಲಾವಣೆ ಮಾಡ್ತಾರೆ, ಮೀಸಲಾತಿಯನ್ನು ತೆಗೆದುಹಾಕ್ತಾರೆ. ಈಗಾಗಲೇ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ನಡೆಸ್ತಾ ಅಲ್ಪಸಂಖ್ಯಾತರನ್ನ ವೋಟಿನ ಲಿಸ್ಟಿಂದ ತೆಗೆದುಹಾಕ್ತಾ ಇದ್ದಾರೆ. ನಾವು ಹಬ್ಬ ಮಾಡ್ತಾ ಇದ್ದೀವಿ. ಇದು ಅರಿವಿನ ಹಬ್ಬ ಆಗಬೇಕು.
ಇಷ್ಟೊಂದು ಸಂಸ್ಥೆಗಳು, ವಿದ್ಯಾಸಂಸ್ಥೆಗಳಿದೆ. ಎಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಎಲ್ಲಿ ಕಾಣಿಸ್ತಾ ಇದ್ದಾರೆ? ನಮ್ಮ ದೇಶವನ್ನು ಮುಂದೆ ತಗೊಂಡು ಹೋಗಬೇಕಾದ್ರೆ ಅವರು ಎಲ್ಲಿ ಕಾಣ್ತಾ ಇದ್ದಾರೆ? 100 ವರ್ಷಗಳ ಹಿಂದೆ ಇವರು ನಾವು ಹಾಕಿ ತಿನ್ಕೊಂಡು ಬಿದ್ದಿದ್ದವರು ಇವತ್ತು ವಿದ್ಯಾವಂತರಾಗ್ತಾ ಇದ್ದಾರೆ, ಸಂಘಟಿತರಾಗ್ತಾ ಇದ್ದಾರೆ, ಜಾಗೃತರಾಗ್ತಾ ಇದ್ದಾರೆ ಅಂತ ಹೇಳಿ ಅವರು ಒಂದು ಸಂಸ್ಥೆಯನ್ನು ಕಟ್ಟಿದ್ರು. 100 ವರ್ಷಗಳ ಹಿಂದೆ ಅನೂಚಾನವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಗೆ ಪೆರೇಡ್ಗೆ ಹೋಗ್ತಾರೆ ಲಾಠಿ ಹಿಡ್ಕೊಂಡು, ಸಂಬಳದಲ್ಲಿ ಇಷ್ಟು ಅಂತ ಕೊಡ್ತಾರೆ. ಅವರ ಹತ್ರ ಸಂಪನ್ಮೂಲ ಇದೆ, ಜನಗಳಿದೆ, ಕೋಟ್ಯಾಂತರ ಕಾರ್ಯಕರ್ತರಿದ್ದಾರೆ, ಚುನಾವಣೆಯನ್ನು ಗೆದ್ದು ಬಲ್ತಾ ಇದ್ದಾರೆ. ವಿರೋಧ ಪಕ್ಷಗಳು ಎಲ್ಲಿವೆ? ಅವರವರೇ ಜಗಳ ಮಾಡಿಕೊಂಡು ಒದ್ದಾಡಿಕೊಂಡು ಕುರ್ಚಿಗೆ ಆಸೆ ಬಿದ್ದು ನಾಶನ ಆಗ್ತಾ ಇದ್ದಾರೆ. ಅವರು ಮಾತ್ರ ಕೋರ್ಟ್ಗಳನ್ನ ಬದಲಾಯಿಸ್ತಾರೆ, ನ್ಯಾಯಾಧೀಶರನ್ನ ಬದಲಾಯಿಸ್ತಾರೆ, ಸರ್ಕಾರಿ ಅಧಿಕಾರಿಗಳನ್ನ ಕೊಂಡ್ಕೋತಾ ಇದ್ದಾರೆ, ಬೇಕಾದವ್ರನ್ನ ಕೂಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವೇನು ಅರಿವು ಮೂಡಿಸ್ತಾ ಇದ್ದೀವಿ? ವೀರಭದ್ರಪ್ಪನವ್ರು ಹೇಳ್ದಂಗೆ ಅಂಬೇಡ್ಕರ್ ಅವರ ಸಂದೇಶಗಳನ್ನ ಎಲ್ಲಿ ಮುಟ್ಟಿಸ್ತಾ ಇದ್ದೀವಿ? ನಾವು ಪ್ರತಿಭೆಗಳನ್ನ ಕಟ್ತಾ ಇದ್ದೀವಿ, ಬಾವುಟಗಳನ್ನು ಹಾಕ್ತಾ ಇದ್ದೀವಿ, ಜೈ ಭೀಮ್ ಅಂತ ಇದ್ದೀವಿ, ಘೋಷಣೆ ಕೂಗ್ತಾ ಇದ್ದೀವಿ. ಈ 100 ವರ್ಷಗಳ ಇವರ ಹುನ್ನಾರವನ್ನು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಬಾಬಾ ಸಾಹೇಬ್ ಹೇಳಿದ್ರು, ಅಧ್ಯಯನ, ಆಂದೋಲನ, ಅಧಿಕಾರ. ಕಾನೂನು ಮಾಡೋ ಜಾಗದಲ್ಲಿ ನಾವು ಕೂತ್ಕೊಳ್ಳದೆ ಹೋದ್ರೆ ನಮ್ಮ ಸ್ಥಿತಿ ಬದಲಾಗಲ್ಲ. ಇದನ್ನ ಆಲೋಚನೆ ಮಾಡ್ಬೇಕು ನಾವು ಬಹಳ ಗಂಭೀರವಾಗಿ. ಏನೂ ಆಗಿಲ್ಲ ಅನ್ನೋ ಥರ ಇದ್ದೀವಿ. ಆದರೆ ಈ 3 ವರ್ಷದಲ್ಲಿ ನಾವು ರಾಜಕೀಯ ಪಕ್ಷವನ್ನು ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಯಾವುದೇ ಕಾರಣಕ್ಕೂ ಆ ಪಕ್ಷ ಅಧಿಕಾರಕ್ಕೆ ಬರಬಾರದು ಅಂತ ಪ್ರಯತ್ನ ಪಟ್ಟು ಬೇರೆ ಯಾರಿಗೆ ಬೇಕಾದ್ರೂ ಓಟ್ ಹಾಕಿ, ಅವ್ರಿಗೆ ಮಾತ್ರ ಓಟ್ ಹಾಕಬೇಡಿ ಅಂತ ನಾವು ಒಂದು ಆಂದೋಲನ ಪ್ರಾರಂಭ ಮಾಡಬೇಕು. ಆಂದೋಲನ ಪ್ರಾರಂಭ ಮಾಡೋದು ಅಂದ್ರೆ ನಮಗೆ ಎಲ್ಲ ತ್ಯಾಗಕ್ಕೂ ಸಿದ್ಧರಾಗಬೇಕು. ಜೈಲಿಗೆ ಹಾಕ್ತಾರೆ, ಇಲ್ಲದ ಕೇಸು ಬರೀತಾರೆ, ಬೂಟ್ಗಾಲಲ್ಲಿ ಒದಿಸ್ತಾರೆ. ಈ ತ್ಯಾಗಕ್ಕೆ ನಾವು ಸಿದ್ಧರಾಗಿದ್ದೀವ? ಬಾಬಾ ಸಾಹೇಬ್ ಸಂವಿಧಾನವನ್ನು ಮಾಡುವಾಗ ಎಷ್ಟು ಕಷ್ಟ ಅನುಭವಿಸ್ತಾರೆ. ಅವರೊಬ್ಬರೇ ಕೂತ್ಕೊಂಡು ಮಾಡಿದ್ದು, ಬೇರೆ ಯಾವ ಸಮಿತಿ ಸದಸ್ಯರು ಇರಲಿಲ್ಲ. ಅಲ್ಲಿ ಎಷ್ಟು ವಿರೋಧ ಬಂದ್ರು ಅವ್ರು ನಿಲ್ಲಲಿಲ್ಲ. ಅವರು ಕೊಟ್ಟರು ನಮಗೊಂದು ಸಂವಿಧಾನ. ಅವ್ರು ಬರೆದಿರುವಂಥ ಅಷ್ಟೊಂದು ಪುಸ್ತಕಗಳಿವೆ. ಅಧ್ಯಯನ ಮಾಡ್ತಾ ಇದ್ದೀವ? ಅಧ್ಯಯನ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ನಮ್ಮ ಚರಿತ್ರೆ ಗೊತ್ತಿಲ್ಲದವರು ನಾವು ಭವಿಷ್ಯ ಕಟ್ಟಕ್ಕೆ ಸಾಧ್ಯ ಇಲ್ಲ. ಬಹಳ ಗಂಭೀರವಾದ ವಿಷಯಗಳು ಇವೆಲ್ಲ. ಆದ್ರಿಂದ ನಾನು ಈ ಹಬ್ಬದ ವಾತಾವರಣ ಕೆಡಿಸಕ್ಕೆ ಇಷ್ಟಪಡೋದಿಲ್ಲ. ಅಧ್ಯಯನ ಮಾಡಿ, ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ, ಈ ದೇಶದ ಸ್ಥಿತಿ ಬಗ್ಗೆ ಆಲೋಚನೆ ಮಾಡಿ. ನಾವು ನೀವು ಸೇರಿ ಒಂದು ನವಭಾರತವನ್ನು ಕಟ್ಟೋಣ. ಜೈ ಭೀಮ್.